ಸೂಪರ್ ಆಗಿತ್ತು ಮಾಡಿದ ಅಡಿಗೆ. ನನಗಂತೂ ಬಹಳ ಖುಷಿ ಆಯ್ತು, ಡಿಫ್ರೆಂಟ್ ಆಗಿತ್ತು. ಎಲ್ಲ ಒಂದು ಹಲವಾರು ವೆರೈಟಿಗಳನ್ನ ತಿಂತಾ ಇದ್ದೀನಿ. ಇವಾಗ ಇನ್ನೊಬ್ರು ಮನೇಲಿ ಒಬ್ರು ಫೋನ್ ಮಾಡಿ ಹೇಳಿದಾರಂತೆ, ಏನ್ರಿ ಹೋಟ್ಲ್ ಊಟ ತಿಂತಾ ಇದ್ದೀರಾ, ನಮ್ಮನೆಗೆ ಬನ್ರಿ, ನಾನ್ ನಮ್ಮನೇಲಿ ಸೂಪರ್ ಆಗಿರೋ ಅಡಿಗೆನ ಮಾಡ್ತೀನಿ ಅಂತ. ಓಕೆ ಓಕೆ ಓಕೆ, ನೀವ್ ಎಲ್ಲಿ ಕರೀತೀರಾ ಅಲ್ಲಿ ಬರ್ತೀವಿ. ಸದ್ಯಕ್ಕೆ ಅವ್ರ ಮನೆಗೆ ಹೋಗೋಣ ಬನ್ನಿ. ನಮ್ಮೊಂದಿಗೆ ಇದ್ದಾರೆ ಯಶೋಧ ಶೆಟ್ಟಿ. ಬನ್ನಿ ಯಶೋಧ ಶೆಟ್ಟಿ ಅವರ ಪರಿಚಯ ನಿಮ್ಮೆಲ್ಲರಿಗೂ ಮಾಡಿಸ್ತೀನಿ. ನಮಸ್ಕಾರ. ನಮಸ್ತೆ. ಓಕೆ, ಸೊ ಯಶೋಧ ಅವರು ಏನ್ ಮಾಡ್ಕೊಂಡಿರೋದು? ನಾನು ಹೌಸ್ ವೈಫ್ ಆಗಿ, ಹಾಗೆ ಅದು ಅಲ್ಲದೆ ಕಾರ್ಕಳ ತಾಲೂಕು ಮಹಿಳಾ ಒಕ್ಕೂಟದಲ್ಲಿ ಕೋಶಾಧಿಕಾರಿಯಾಗಿದ್ದೇನೆ. ಉಡುಪಿ ಜಿಲ್ಲಾ ಮಹಿಳಾ ಒಕ್ಕೂಟದಲ್ಲಿ ಕೋಶಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೇನೆ. ಪಂಚಾಯತ್ ಮೆಂಬರ್ ಆಗಿ 5 ವರ್ಷ ಕೆಲಸ ಮಾಡಿದ್ದೇನೆ. ಬ್ಯೂಟಿಫುಲ್. ಹಲವಾರು ಕೆಲಸ ಮಾಡ್ತಾ ಇರ್ತಾರೆ ಯಶೋಧ ಅವರು. ನಿಮ್ಮನ್ನ ಮೀಟ್ ಮಾಡಿ ಬಹಳ ಸಂತೋಷ ಆಗ್ತದೆ ಯಶೋಧ ಅವರೇ. ಓಕೆ, ಇವತ್ತು ನಮಗೋಸ್ಕರ ಯಾವ ಒಂದು ಪದಾರ್ಥವನ್ನು ಮಾಡ್ತಾ ಇದ್ದೀರಾ? ನಾನು ಉಪ್ಪಿನಲ್ಲಿ ಹಾಕಿದ ಹಲಸಿನ ಸೋಳೆಯ ಖಾರದ ದೋಸೆ ಮಾಡ್ತಿದ್ದೇನೆ. ಖಾರದ ದೋಸೆ ಮಾಡ್ತೀರಾ? ಇದಕ್ಕೆ ಏನೇನು ಪದಾರ್ಥಗಳನ್ನು ಉಪಯೋಗಿಸ್ತೀರಾ? ಅದಕ್ಕಾಗಿ ಉಪ್ಪಿನಲ್ಲಿ ಹಾಕಿದ ಹಲಸಿನ ಸೋಳೆ, ಹಾಗೆ ಅಕ್ಕಿ, ಕಾಯಿ ತುರಿ, ಕೊತ್ತಂಬರಿ ಬೀಜ, ಒಂದು ಚಿಟಿಕೆಯಷ್ಟು ಜೀರಿಗೆ, ಮೆಣಸು, ದೋಸೆ ಮಾಡಲಿಕ್ಕೆ ತುಪ್ಪ. ದೋಸೆ ಮಾಡಲಿಕ್ಕೆ ತುಪ್ಪನಾ? ಓಕೆ, ಸೊ ಇದೆಲ್ಲ ಪದಾರ್ಥವನ್ನು ಮಿಕ್ಸ್ ಮಾಡಿ ರೆಡಿ ಇಟ್ಟಿದ್ದೀರಲ್ಲ? ತೋರಿಸ್ತೀರಾ ಅದು ಯಾವ ರೀತಿ ಇದೆ ಅಂತ? ಓಕೆ, ಸರಿ. ಇದು ಮಿಕ್ಸ್ ಆಗಿರೋಂಥ. ಓಕೆ, ನೈಸ್. ಸ್ಟವ್ ಆನ್ ಮಾಡಲಾ? ಓಕೆ, ರೆಡಿ ಆಗಿದೆ. ಬಿಸಿ ಆಗಿದೆಯಾ? ಹೌದೌದು. ಓ, ತುಪ್ಪ ಸರಿಯಾಗಿ ಆಗ್ತೀರಾ? ನಾನು ದಪ್ಪ ಇದ್ದೇನೆ, ನೀವು ಸಹ ದಪ್ಪ ಆಗ್ಬೇಕಲ್ವಾ? ನಾನು ಸಹ ದಪ್ಪ ಆಗ್ಬೇಕಂತ. ನಿಮ್ಮ ಹವ್ಯಾಸಗಳೇನು? ನಮ್ಗೆ ಯಾರೋ ಹೇಳುವುದು ನೀವು ತುಂಬಾ ಚೆನ್ನಾಗಿ ಹಾಡಾಡ್ತೀರಾ ಅಂತ. ಎಲ್ಲವೂ ಚಟುವಟಿಕೆ ಇದೆ ನನ್ನಲ್ಲಿ. ಎಲ್ಲವೂ ಚಟುವಟಿಕೆ. ಹಾಡಿಂದ್ರೆ ತುಂಬಾ, ಕೇಳುದಿಂದ್ರೆ ತುಂಬಾ ಇಷ್ಟ ನನಗೆ. ಸಾಂಗ್ ಹಾಡ್ಕೊಂಡು ನೀವು ದೋಸೆ ಹಾಕ್ಬೇಕು. ಓಕೆನಾ? ಶುರು ಮಾಡಿ. ನೀನಿಲ್ಲದೆ ಮನಸಲ್ಲ ನೆಲೆಯಾಗಿದೆ, ಕನಸಲ್ಲ ಸೆಲೆಯಾಗಿದೆ. ನೀನಲ್ಲದೆ ನನಗೆ ಇದೆ. ಬ್ಯೂಟಿಫುಲ್. ನೀವೇನಾದ್ರು ಯಾವ್ದಾದ್ರು ಫಿಲ್ಮ್ ಹಾಡಿದ್ದೀರಾ? ಎಲ್ಲೋ ವಾಯ್ಸ್ ಕೇಳ್ತಾರೆ. ಎಲ್ಲೂ ಹಾಡಿಲ್ವಾ? ಎಲ್ಲ ಫಂಕ್ಷನ್ ಇದ್ರೆ ಹಾಡ್ತೇನೆ. ಫಸ್ಟ್ ಪ್ರೈಸ್ ನನಗೆ ಸಿಗುದು. ಹೌದಾ? ಅರೆ ಇವಾಗ ಹಲಸಿನ ಹಣ್ಣು ಅಂತ ಬರ್ತದಲ್ಲ, ಅದರ ಸಹ ದೋಸೆ ಮಾಡ್ಲಿಕ್ಕೆ ಆಗ್ತದೆ. ಹೌದು. ಅದು ಮಳೆಗಾಲದಲ್ಲಿ ನಮ್ಮ ಹಳ್ಳಿಯಲ್ಲೆಲ್ಲ ಇರುವುದಿಲ್ಲ, ಪದಾರ್ಥಕ್ಕೆಲ್ಲ ಏನು ಇರುವುದಿಲ್ಲ, ತರಕಾರಿ ಎಲ್ಲ. ಅದಕ್ಕಾಗಿ ಈ ಹಲಸಿನಕಾಯಿ ಉಂಟಲ್ಲ, ಅದನ್ನು ಉಪ್ಪಿನಲ್ಲಿ ಹಾಕಿ ಇಡ್ತಾರೆ. ಅದು 1 ವರ್ಷ ಆದ್ರೂ ಕೆಡುವುದಿಲ್ಲ. ಅದರದ್ದು ಚಟ್ನಿ ಮಾಡ್ಲಿಕ್ಕೂ ಆಗ್ತದೆ, ಹಾಗೂ ಇಂಥ ದೋಸೆ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಸಾಯಂಕಾಲ ಶಾಲೆಯಿಂದ ಮಕ್ಕಳು ಬಂದ ಕೂಡಲೇ ಇದನ್ನು ತಿಂದ್ರೆ ಬಹಳ ರುಚಿ. ಹೌದು ಹೌದು. ಹಾಗೆ ದೊಡ್ಡವರಿಗೆ ಒಳ್ಳೇದು, ಮಕ್ಕಳಿಗೂ ಒಳ್ಳೇದು. ಯಜಮಾನರು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿದ್ದಾರೆ. ಮಕ್ಕಳು ಚೈತ್ರ ಮತ್ತು ಮೇಘ ಅಂತ. ಚೈತ್ರ ದೊಡ್ಡವಳಿದು B.Ed ಆಗಿದೆ, ಸಣ್ಣವಳು ಮೊನ್ನೆ ಯೂನಿವರ್ಸಿಟಿಯಲ್ಲಿ MA ಮಾಡ್ತಿದ್ದಾಳೆ ಈಗ. ರೆಡಿ ಆಗಿದೆ. ಓಕೆ, ಸೊ ಇದು ಪದಾರ್ಥದ ಹೆಸರು ಹೇಳ್ಬಿಡಿ ಮತ್ತೊಮ್ಮೆ. ಪದಾರ್ಥದ್ದು ಉಪ್ಪಿನಲ್ಲಿ ಹಾಕಿದ ಹಲಸಿನಕಾಯಿ ಸೋಳೆ ಖಾರದ ದೋಸೆ. ಇದು ಖಾರ ದೋಸೆ. ಹೌದೌದು. ಅದು ಬೆನ್ಯೂಟಕ್ಕೆ ಒಳ್ಳೇದಾಗ್ತದೆ. ಹೌದು. ನಮ್ಮ ಕಡೆ ತುಂಬಾ ಇದನ್ನು ಮಾಡುದು ಯಾವಾಗಲೂ. ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಇದು ಬಹಳ ಪ್ರಾಮುಖ್ಯವಾದ ಕಾರಣದಿಂದ ಬಹಳ ಚೆನ್ನಾಗಿದೆ. ಹೌದೌದೌದು. ಟೇಸ್ಟ್ ಮಾಡಿ ನೋಡೋಣ ದೋಸೆ ಹೇಗಿರುತ್ತೆ ಅಂತ. ಮೊದಲನೇದಾಗಿ ನಿಮ್ಗೆ ಜ್ಞಾಪಕ ಬರೋದು, ತಿಂತಾ ಇರ್ಬೇಕಾದ್ರೆ ಆ ಗೀನ್ ಅಂಶ ಬಹಳ ಚೆನ್ನಾಗಿ ಫೀಲ್ ಕೊಡುತ್ತೆ. ಬ್ಯೂಟಿಫುಲ್ ಆಗಿ ಟೇಸ್ಟ್ ಇದೆ. ಇರೋದು ಒಂಥರ ಡಿಫ್ರೆಂಟ್ ಆಗಿ ಸಾಕಷ್ಟು ಯೂನಿಕ್ ಆಗಿದೆ. ಸ್ವಲ್ಪ ಬಿಸಿ ಇರೋ ಕಾರಣದಿಂದ ತಿನ್ನಕ್ಕೆ ಕಷ್ಟ ಆಗ್ತದೆ, ಬಟ್ ಅದು ಬಿಡಕ್ಕಾಗ್ತಲ್ಲ, ಅಷ್ಟು ರುಚಿಕರವಾಗಿದೆ. ನೀವು ನಮ್ಗೆ ಒಂದು ಹೆಲ್ಪ್ ಮಾಡಬೇಕು. ನಮ್ಮ ವೀಕ್ಷಕರಿಗೆ ಇದನ್ನ ಮಾಡುವಂತ ವಿಧಾನವನ್ನು ಮತ್ತೊಮ್ಮೆ ನಾಪ್ಕೊಳ್ಬೇಕು. ಓಕೆನಾ? ನಾಪ್ತೀರಾ? ಹೇಳಿ. ಉಪ್ಪಿನಲ್ಲಿ ಹಾಕಿದ ಹಲಸಿನ ಸೋಳೆ, ಅಕ್ಕಿ, ನೆನೆಸಿದ ಅಕ್ಕಿ, ಹಾಗೂ ಒಣಗಿದ ಮೆಣಸು, ಕಾಯಿ ತುರಿ, ಕೊತ್ತಂಬರಿ ಬೀಜ, ಒಂದು ಚಿಟಿಕೆಯಷ್ಟು ಜೀರಿಗೆ, ದೋಸೆ ಮಾಡ್ಲಿಕ್ಕೆ ತುಪ್ಪ. ಇದನ್ನ ಮಾಡಿ
ಪ್ಯಾನ್ ಮೇಲೆ ಹಾಕ್ತಾರೆ ದೋಸೆ ರೆಡಿ. ಹೌದು. ಓಕೆ, ಸೂಪರ್. ಸೊ ನೋಡಿ ನಮ್ಮ ವೀಕ್ಷಕರೇ, ಸೂಪರ್ ಆಗಿರೋ ಡಿಫ್ರೆಂಟ್ ಮ್ಯಾಂಗೋ ಸ್ಪೆಷಲ್ ದೋಸೆನ ಯಾವ ರೀತಿ ತಯಾರು ಮಾಡೋದು ಅಂತ